ಓಕೆ, ನೆಕ್ಸ್ಟ್ ಟ್ರೇಡ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸಿಂಪಲ್ಲು ಶಾರ್ಟ್ ಕಡೆ ನೋಡ್ತಾಯಿದ್ದೀನಿ ಸೆಲ್ ಮಾಡೋಣ ಅಂತ. ನಿನ್ನೆ ಇದರಲ್ಲೇ ಒಂದು 2,500 ಪ್ರಾಫಿಟ್ ಬುಕ್ ಮಾಡಿದ್ದೆ. ನಿನ್ನೆ ತೊಗೊಂಡಿರೋ ಟ್ರೇಡ್ ಇದು. ಈ ಬ್ರೇಕ್ಔಟ್ ಮೇಲೆ ಎಂಟ್ರಿ ತೊಗೊಂಡೆ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿದೆ. ಇವತ್ತು ಅದು ಕೂಡ ಬ್ರೇಕ್ ಆಗಿ ಮೇಲೋಗಿದೆ, ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಿದೆ. ಸೊ ಅದಕ್ಕೋಸ್ಕರ ಶಾರ್ಟ್ ಕಡೆ ಹೋಗೋಣ ಅಂತ ಇದ್ದೀನಿ. ಇನ್ ಕೇಸ್ ನನ್ನೇ ಟ್ರೇಡಿನ ಹೋಲ್ಡ್ ಮಾಡಿದರೆ ನಿಯರ್ಲಿ ಒಂದು 5,000 ಮೇಲೆ ಪ್ರಾಫಿಟ್ಟು ಇವಾಗ ಬರ್ತಿತ್ತು. ಬಟ್ ಎಷ್ಟು ಬಂದಿದೆ ಅಷ್ಟು ತೊಗೊಬೇಕು, ಅದಕ್ಕೆ ಸ್ವಲ್ಪ ಪ್ರಾಫಿಟ್ ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಅದೇ ಜಾಸ್ತಿ, 2,500 ಜಾಸ್ತಿನೇ. ನಾನು ಯೂಸ್ ಮಾಡಿರೋ ಕ್ಯಾಪಿಟಲ್ ಜಸ್ಟ್ ಒಂದು 1,000-1,500 ರೂಪಾಯಿ ಅಷ್ಟೇ. ಇಲ್ಲೇನಿದೆ, ಇಲ್ಲಿ ಟ್ರೆಂಡ್ ಲೈನ್ ಏನು ಕಾಣಿಸ್ತಿದೆ, ಒಂದು ನಿಮಿಷ ಕ್ಲೀನಾಗಿ ಹಾಕ್ತೀನಿ. ಇಲ್ಲೇನು ಟ್ರೆಂಡ್ ಲೈನ್ ಕಾಣಿಸ್ತಿದೆ, ಅಲ್ಲಿ ರಿಜೆಕ್ಷನ್ ನೋಡ್ತಾ ಇದ್ದೀನಿ. ಸೊ ಅದ್ರ ಬೇಸ್ ಮೇಲೆ ನಾನು ಶಾರ್ಟ್ ಕಡೆ ಹೋಗ್ತಿದ್ದೀನಿ. ನೋಡೋಣ. ಇದು 1 hour ಟೈಮ್ ಫ್ರೇಮು, 15 minutes ಟೈಮ್ ಫ್ರೇಮಲ್ಲಿ EMI 9 EMI ಕೆಳಗಡೆ ಏನಾದರೂ ಕ್ಯಾಂಡಲ್ ಕ್ಲೋಸ್ ಕೊಟ್ಟರೆ ನಾನು ಎಂಟ್ರಿ ತೊಗೊತೀನಿ. ಇವಾಗ ಪ್ರೆಸೆಂಟ್ ರಿವರ್ಸಲ್ ಆಗ್ತಿದೆ. ಓಕೆ, ನನಗೆ ಕ್ಲೋಸ್ ಕೊಡ್ಬೇಕು ಕ್ಯಾಂಡಲ್, ಇನ್ನು 2 minutes ಇದೆ. ಈ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನೆಕ್ಸ್ಟು ಬರೋ ಕ್ಯಾಂಡಲ್ ಯಾವ ಕ್ಯಾಂಡಲ್ ಕ್ಲೋಸ್ ಕೊಡುತ್ತೋ ಆ ಕ್ಯಾಂಡಲ್ ಮೇಲೆ ಎಂಟ್ರಿ ತೊಗೊತೀನಿ. ಟಾರ್ಗೆಟು ಇಲ್ಲೇನಿದೆ, ಇಲ್ಲಿ ಪ್ರೀವಿಯಸ್ ಆಗಿ ರೆಸಿಸ್ಟೆನ್ಸ್ ಫೇಸ್ ಮಾಡಿತ್ತಲ್ವ, ಸೊ ಇಲ್ಲಿವರೆಗೂ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಟಾರ್ಗೆಟ್. ನೋಡೋಣ, ಫಸ್ಟ್ ಅದು ಕ್ಯಾಂಡಲ್ ಕ್ಲೋಸ್ ಆಗಲಿ, ಆಮೇಲೆ ಟ್ರೇಡ್ ತೊಗೊಂಡು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಟಾಪ್ ಲಾಸ್ ಚಿಕ್ಕದಿರುತ್ತೆ. ಓಕೆ, ಟ್ರೇಡ್ ಎಕ್ಸಿಕ್ಯೂಟ್ ಆಯಿತು. 15 minutes ಟೈಮ್ ಫ್ರೇಮಲ್ಲಿ ನೋಡಿ, ಈ ಕ್ಯಾಂಡಲ್ ಏನಿದೆ, ಈ ಕ್ಯಾಂಡಲ್ಲು ಈ ಮೂವಿಂಗ್ ಆವ್ರೇಜ್ ಕೆಳಗಡೆ ಕ್ಲೋಸ್ ಕೊಟ್ಟಿದೆ. ಸೊ ನಾನು ಎಂಟ್ರಿ ತೊಗೊಂಡಿದ್ದೀನಿ. ಇವಾಗ ಪ್ರೆಸೆಂಟ್ ಸ್ವಲ್ಪ ಅಪ್ಸೈಡ್ ಮೂವ್ಮೆಂಟ್ ಆಗ್ತಿದೆ. ನಂದು ಸ್ಟಾಪ್ ಲಾಸು 10 points ಏನೋ ಇದೆ. ನಾನು ಎಂಟ್ರಿ ತೊಗೊಂಡಿರೋದು ಇಲ್ಲಿ 3353 ಎಂಟ್ರಿ ತೊಗೊಂಡಿದ್ದೀನಿ ನಾನು. ಸ್ಟಾಪ್ ಲಾಸು 3375 ಅಂದರೆ ಎಷ್ಟು ಪಾಯಿಂಟ್ಸು, ನಿಮಿಷ ನೋಡ್ತೀನಿ. 3375 ನಾನು ಸ್ಟಾಪ್ ಲಾಸು, 3353 22 points ನಾನು ಸ್ಟಾಪ್ ಲಾಸು. ಟಾರ್ಗೆಟು ಎಷ್ಟು ನೋಡ್ತಿದ್ದೀನಿ ಅಂದರೆ 3285 90 points ಟಾರ್ಗೆಟ್ ನೋಡ್ತಾಯಿದ್ದೀನಿ. ನೋಡೋಣ, ಇನ್ ಕೇಸ್ ಏನಾದರೂ ಇದು ಸ್ಟಾಪ್ ಲಾಸ್ ಏನಾದರೂ ಇಟ್ಟಾದರೆ ಸ್ಟಾಪ್ ಲಾಸ್ ತೊಗೊಂಡು ಲಾಸಿಂದ ಎಕ್ಸಿಟ್ ಆಗ್ತೀನಿ ಅಷ್ಟೇ. ಮತ್ತೆ ನೆಕ್ಸ್ಟ್ ಟ್ರೇಡ್ ಯಾವುದು ನೋಡೋಲ್ಲ. ನೆಕ್ಸ್ಟ್ ಯಾವುದಾದ್ರು ಬೆಟ್ ಸೆಟಪ್ ಸಿಗೋವರೆಗೂ ಕಾಯ್ತೀನಿ. ಬಟ್ ನಾನು 15 minutes ಟೈಮ್ ಫ್ರೇಮಲ್ಲಿ ನೋಡ್ತಾ ಇರೋದು, ಯಾವುದೋ ಅಷ್ಟು ಬೇಗ ಇಮಿಡಿಯೇಟ್ ಸಿಗಲ್ಲ. ವೆಯ್ಟ್ ಮಾಡಿ ಯಾವುದಾದ್ರೂ ಚಾರ್ಟ್ ಪ್ಯಾಟ್ರನಲ್ಲಿ ಸಿಕ್ಕಿದ್ರೆ ಮಾತ್ರ ಟ್ರೇಡ್ ತೊಗೊತೀನಿ. ಓಕೆ, ಇದು ನೋಡೋಣ, ಇದು ಏನಾಗುತ್ತೆ ಟ್ರೇಡ್ ಅಂತ. ನೋಡಿ, ಇಲ್ಲಿ ನೋಡ್ಬೋದು, ತೊಗೊಂಡಿದ್ದೀನಿ. ಸ್ಟಾಪ್ ಲಾಸ್ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಈ ಟ್ರೇಡ್ ಅಂತ. ಅಪ್ಡೇಟ್ ಮಾಡ್ತೀನಿ. ತುಂಬ ಲೇಟ್ ಆಗುತ್ತೆ, ಒಂದೊಂದು ಕ್ಯಾಂಡಲ್ 15 minutes ಅಂದರೆ ಟಾರ್ಗೆಟ್ ಆಗಲಿ ಸ್ಟಾಪ್ ಲಾಸ್ ಆಗಲಿ ಇಟ್ಟಾದರೆ ಸುಯಿ ಅಂತ ಈ ಕ್ಯಾಂಡಲಲ್ಲಿ ಇಟ್ಟಾಗ್ಬಿಡ್ಲಿ. ವೆಯ್ಟ್ ಮಾಡಿ ಏನಾಯಿತು ಅಂತ ನೋಡೋಣ. ಓಕೆ, ಇನ್ ಕೇಸ್ ಏನಾದರೂ ಈ ಮೂವಿಂಗ್ ಆ್ಯಾವ್ರೇಜ್ ಮೇಲೆ ಏನಾದರೂ ಮತ್ತೆ ಕ್ಯಾಂಡಲ್ ಕ್ಲೋಸ್ ಕೊಟ್ಟರೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಅಂದ್ಕೊಬೇಕು. ಅಪ್ಡೇಟ್ ಮಾಡ್ತೀನಿ ಏನಂತ. ಇಲ್ಲಿ ಆ್ಯಕ್ಚುಲಿ ಸ್ಟಾಪ್ ಲಾಸ್ ಇಟ್ಟಾಯಿತು ನಂದು. ಸೊ ನನ್ನ ಟಾರ್ಗೆಟ್ ಅಂದರೆ ಸ್ಟಾಪ್ ಲಾಸ್ ಇಟ್ಟಿದ್ದು 10 points, ಬಟ್ ನನ್ನ ಸ್ಟಾಪ್ ಲಾಸ್ ಇನ್ನು ಮೇಲೇ ಇಟ್ಟಾಗೋಯ್ತು. ಸೊ ನನಗೆ ಅನ್ನಿಸ್ದಂಗೆ ಇಲ್ಲಿ ಜಾಸ್ತಿ ಜನ ಸ್ಟಾಪ್ ಲಾಸ್ ಇಲ್ಲಿ ಇಕ್ಕಿರ್ತಾರೆ. ಎಲ್ಲರದ್ದು ಒಂದೇ ಸತಿ ಸ್ಟಾಪ್ ಲಾಸ್ ಟ್ರಿಗರ್ ಆಗಿ ಸಡನ್ ಮೂಮೆಂಟ್ ಕೊಟ್ಟಿದೆ. ಓಕೆ, ನನ್ನ ಕ್ಯಾಪಿಟಲ್ ಬಂದ್ಬಿಟ್ಟು 5600 ಇತ್ತು. ಇವಾಗ 4200
280 ರುಪೀಸ್ ಇದೆ. ನಿಯರ್ಲಿ ಎಷ್ಟು ಲಾಸು, 700 1500 ರುಪೀಸ್ ಲಾಸ್ ಆಗಿದೆ ಇವಾಗ ಈ ಟ್ರೇಡಲ್ಲಿ. ಓಕೆ, ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟ್ರೇಡ್ಗೆ ವೆಯ್ಟ್ ಮಾಡೋಣ. ಟ್ರೇಡ್ ಸಿಕ್ಕಾಗ ಲಾಜಿಕಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೇ ಏನಾದ್ರು ರಿವರ್ಸಲ್ ಬಂದರೆ ಇಲ್ಲಿ ಮತ್ತೆ EMI ಕೆರಡೆಗೆ ಕ್ಲೋಸ್ ಕೊಟ್ಟರೆ ಮತ್ತೆ ಎಂಟ್ರಿ ತೊಗೊತೀನಿ. ವೆಯ್ಟ್ ಮಾಡೋಣ. ಓಕೆ, ಆ್ಯಕ್ಚುಲಿ ನಿನ್ನೆ ಒಂದು ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟು ಆಯಿತು ಅಂತ ಹೇಳಿದ್ದೆ ಪ್ರೀವಿಯಸ್ ನೋಡಿದ್ರಲ್ಲ, ಸ್ಟಾಪ್ ಲಾಸ್ ಇಟ್ಟಾಯಿತು. ಅದಾದಮೇಲೆ ಮತ್ತೆ 2 ಟ್ರೇಡ್ ತೊಗೊಂಡೆ. ಒಂದು ಮತ್ತೆ ಸ್ಟಾಪ್ ಲಾಸ್ ಇಟ್ಟಾಯಿತು, ಒಂದು ಟಾರ್ಗೆಟ್ ಇಟ್ಟಾಯಿತು. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನೊಂದು ಟ್ರೇಡು ಎಲ್ಲಿ ಏನು ಲಾಜಿಕ್ಕು ಅಂತ. ಇವಾಗ ಪ್ರೆಸೆಂಟ್ ಫಂಡ್ ಇರೋದು ನೋಡಿ 4.61K, 4600 ರೂಪಾಯಿ ಇದೆ. ನಾನು 5.6 ಇತ್ತು. ಇವಾಗ ಪ್ರೆಸೆಂಟ್ ಒಂದು 1000 ರೂಪಾಯಿ ಮೈನಸಲ್ಲಿದೆ. ನಿನ್ನೆ ಮಾಡಿರೋ 3 ಟ್ರೇಡಲ್ಲಿ 2 ಟ್ರೇಡು ಸ್ಟಾಪ್ ಲಾಸ್ ಇಟ್ಟಾಯಿತು, ಲಾಸ್ ಆಯಿತು. ಇನ್ನೊಂದು ಟ್ರೇಡು ಟಾರ್ಗೆಟ್ ಇಟ್ಟಾಯಿತು. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಟ್ರೇಡ್ದು. ಅದು ಫಸ್ಟು ಟ್ರೇಡು ಯಾವುದ್ರಲ್ಲಿ ತೊಗೊಂಡೆ ಅಂತ ಹೇಳ್ಬಿಡ್ತೀನಿ. ಸ್ಟಾಪ್ ಲಾಸು ಇಟ್ಟಾಯಿತು ಅಂತ ಅಲ್ಲ, ETH ಮತ್ತು USDಲಿ ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ ಹೇಳಿದ್ದೆ. ಝೂಮ್ ಮಾಡ್ತೀನಿ. ನೋಡಿ, ನಾನು ಇದರಲ್ಲಿ ಕೆರಡೆ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ, ಇಲ್ಲಿ ಸಪೋರ್ಟ್ ತೊಗೊಬೇಕು ಅಂತ ಹೇಳಿದ್ದೆ ಪ್ರೀವಿಯಸ್ ಆಗಿ. ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ, ಬಟ್ ನನ್ನ ಸ್ಟಾಪ್ ಲಾಸ್ ಇಟ್ಟಾಯಿತು. ನಾನು ಇಲ್ಲಿ ಕೂಡ ಎಂಟ್ರಿ ಪ್ಲ್ಯಾನ್ ಮಾಡಿದ್ದೆ, ಬಟ್ ನೋಡಿ ಒಂದು ನಿಮಿಷ EMI ಹಾಕ್ತೀನಿ. ಇಲ್ಲಿ ಏನು ರಿಜೆಕ್ಷನ್ ಬಂತಲ್ವಾ, ಇಲ್ಲಿ ಎಂಟ್ರಿ ತೊಗೊಳ್ಳೋಣ ಅಂತ ನಾನು ಅಂದ್ಕೊಂಡೆ, ಬಟ್ EMI ಕ್ರಾಸ್ ಆಗಿಲ್ವಲ್ಲ, ಸೊ ಅದಕ್ಕೆ ವೆಯ್ಟ್ ಮಾಡಿದೆ. ಬಟ್ EMI ಕ್ರಾಸ್ ಆದರೂ ಕೂಡ ನೋಡಿ, ಇಲ್ಲೊಂದು ವಿಕ್ಕು ಮತ್ತು ಇಲ್ಲೂ ಕೂಡ ವಿಕ್ಕಿದೆಯಲ್ವಾ. ಸೊ ನನಗೆ ಯಾಕೋ ಅಷ್ಟು ಕಾನ್ಫಿಡೆನ್ಸ್ ಬಂದಿಲ್ಲ ಇಲ್ಲಿ ಪೊಸಿಷನ್ ಬಿಲ್ಡ್ ಮಾಡೋದಕ್ಕೆ. ಸೊ ಅದಕ್ಕೆ ನಾನು ಇಲ್ಲಿ ತೊಗೊಂಡಿಲ್ಲ ಆ್ಯಕ್ಚುಲಿ. ಸೊ ನಾನು ಹಂಗೆ ಬಿಟ್ಟೆ. ನೋಡಿ, ಮತ್ತೆ ಇಲ್ಲಿವರೆಗೂ ಬಂದು ಪ್ರೀವಿಯಸ್ ಆಗಿ ಇಲ್ಲಿವರೆಗೂ ಬರುತ್ತೆ ಅಂತ ಅಂದ್ಕೊಂಡಿದ್ನೋ, ಮತ್ತೆ ಅಲ್ಲಿವರೆಗೂ ಬಂದಿದೆ. ಇಲ್ಲಿ ನಿನ್ನೆದಾಗಿದ್ದು. ಮತ್ತು ಮಾರ್ನಿಂಗ್ ನಾನು ನೋಡಬೇಕಾದ್ರೆ ಇಲ್ಲಿ ಸ್ಟಾಪ್ ಲಾಸ್ ಇಲ್ಲಿ ಸಪೋರ್ಟ್ ತೊಗೊತಿತ್ತಲ್ವ. ಸೊ ನಾನೇನು ಮಾಡಿದೆ ಅಂದರೆ ಎಂಟ್ರಿನ ಬಿಲ್ಡ್ ಮಾಡಿದೆ. ಸೊ ಇಲ್ಲಿ ಯಾವ ಕ್ಯಾಂಡಲಲ್ಲಿ ಈ ಐ ಬ್ರೇಕ್ ಆಯ್ತಲ್ವ, ಇಲ್ಲಿ ಪೊಸಿಷನ್ ತೊಗೊಂಡೆ ನಾನು. ಸ್ಟಾಪ್ ಲಾಸು ಇದ್ರ ಕೆರಡೆ ಇಕ್ಕಿದೆ. ಪ್ರೀವಿಯಸ್ ಆಗಿ ಏನು ಸಪೋರ್ಟ್ ತೊಗೊಂಡಿತ್ತು ಅದ್ರ ಕೆರಡೆ ಇಕ್ಕಿದೆ. ಸ್ವಲ್ಪ ಮೂಮೆಂಟ್ ಆಯಿತು, ಬಟ್ ಅಲ್ಲಿಂದ ಅಗೇನ್ ಫಾಲ್ ಆಯಿತು. ಮತ್ತೆ ಇಲ್ಲಿ ಸಪೋರ್ಟ್ ತೊಗೊಂತು, ಬಟ್ ಪ್ರೀವಿಯಸ್ ಐ ಏನಿದೆ ಅದು ಕ್ರಾಸ್ ಮಾಡಿಲ್ಲ. ಸೊ ಅಲ್ಲಿಂದ ಅಗೇನ್ ಫಾಲ್ ಆಗೋಯಿತು. ಸೊ ನಾನು ಸ್ಟಾಪ್ ಲಾಸ್ ಕೂಡ ಇಲ್ಲಿ ಇಟ್ಟಾಯಿತು. ನೋಡಿ, ಈ ಕ್ಯಾಂಡಲ್ ಏನಿದೆ ಈ ಕ್ಯಾಂಡಲಲ್ಲಿ ನಾನು ಸ್ಟಾಪ್ ಲಾಸ್ ಇಟ್ಟಾಯಿತು. ಇವಾಗ ಪ್ರೆಸೆಂಟ್ ಇಲ್ಲೇ ಕೆರಡೆ ಮೂವ್ ಆಗ್ತಿದೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾದರೂ ಮತ್ತೆ ನನಗೇನಾದರೂ ಪ್ಯಾಟ್ರನ್ ಕಾಣಿಸಿದ್ರೆ ಮತ್ತೆ ಪೊಸಿಷನ್ ತೊಗೊತೀನಿ. ಇವಾಗೇನು ಪ್ರೆಸೆಂಟ್ ಏನಿಲ್ಲ. ಇದು ಓಕೆನಾ. ಈ ಟ್ರೇಡಲ್ಲಿ 2 ಟ್ರೇಡ್ ಕೂಡ ಲಾಸ್ ಆಯಿತು. ಒಂದು ನಿನ್ನೆ ತೊಗೊಂಡಿದ್ದೆ. ನೋಡಿ, ಇಲ್ಲಿ ಡೇಟ್ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ನೋಡ್ಬೋದು. ಇವತ್ತು ಆ್ಯಕ್ಚುಲಿ ಫೆಬ್ರವರಿ 1, ಅಂದರೆ ನಿನ್ನೆ ಅಂದರೆ 31 ಜನವರಿ, ಅಲ್ಲಿ ನೋಡ್ಕೊಬೋದು ಡೇಟು. ಓಕೆ, ನಿನ್ನೆ ನೈಟು ಮಾಡಿರೋ ಟ್ರೇಡಲ್ಲಿ ಇಲ್ಲೊಂದು ಸ್ಟಾಪ್ ಲಾಸ್ ಕೊಟ್ಟೆ. ಇಲ್ಲಿ ಆಲ್ಮೋಸ್ಟ್ ಒಂದು $14 ಏನೋ ಸ್ಟಾಪ್ ಲಾಸ್ ಆಗಿ ಇಟ್ಟಾಯಿತು. ಅಗೇನ್ ಇಲ್ಲಿ ಸ್ಟಾಪ್ ಲಾಸಲ್ಲಿ $10 ಸ್ಟಾಪ್ ಲಾಸ್ ಕೊಟ್ಟೆ. ಟೋಟಲ್ $24. ಇವೆರಡು ಸ್ಟಾಪ್ ಲಾಸ್ ಟ್ರೇಡ್ಗಳು. ಇವಾಗ ಪ್ರಾಫಿಟ್ ಆಗಿರೋ ಟ್ರೇಡ್ ಹೇಳ್ತೀನಿ. ಅದು ಯಾವುದು ಅಂದರೆ ARC-USD ಅಂತ ಇದೆ ನೋಡಿ. ARC-USD ಅಂತ ಇದೆಯಲ್ವಾ, ಅದು ಈ ಟ್ರೇಡ್ ಲಾಜಿಕ್ ಬಂದು ಸಿಂಪಲ್ಲು. ಇದು ಆ್ಯಕ್ಚುಲಿ ನನ್ನ ಟಾರ್ಗೆಟ್ ತುಂಬ ಇತ್ತು, ಬಟ್ ಬೇಗ ಎಕ್ಸಿಟ್ ಆಗೋದೆ. ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸಿಂಪಲ್ಲು, ಇಲ್ಲೇನು ಟ್ರೆಂಡ್ ಲೈನ್ ಕಾಣಿಸ್ತಿದೆ ಅದ್ರ ಬೇಸ್ ಮೇಲೇ ಎಂಟ್ರಿ ತೊಗೊಂಡಿದ್ದು ನೋಡಿ.
ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಿದ್ದೀನಲ್ವಾ, ಅದು ಬ್ರೇಕ್ ಆಯಿತು. ಇಲ್ಲಿ ಬ್ರೇಕ್ ಆಗಿದೆ ನೋಡಿ, ಬಟ್ ನಾನು ಇಲ್ಲಿ ಎಂಟ್ರಿ ತೊಗೊಂಡಿಲ್ಲ. ಎಲ್ಲಿ ಎಂಟ್ರಿ ತೊಗೊಂಡೆ ಅಂತ ಹೇಳ್ತೀನಿ. ಝೂಮ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಟೈಮ್ ಹೋಗಿತ್ತೆ ರಿವರ್ಸಲ್ಲು. ಅಗೇನ್ ಸೆಕೆಂಡ್ ಟೈಮ್ ಹೋಗ್ಬೇಕಾದ್ರೆ ಈ ಪ್ರೀವಿಯಸ್ ಏನು ಇದೆ ಅಲ್ಲಿವರೆಗೂ ಹೋಗಿಲ್ಲ, ಬಟ್ ಅಗೇನ್ ಅಲ್ಲಿಂದನೇ ಫಾಲ್ ಆಯಿತು. ಓಕೆನಾ, ಅಲ್ಲಿಂದನೇ ಫಾಲ್ ಆಗಿ ನಾನು ಆ್ಯಕ್ಚುಲಿ ಇಲ್ಲಿ ಪೊಸಿಷನ್ ತೊಗೊಬೇಕು ಅಂತ ಇದ್ದಿದ್ದು, ಬಟ್ ನೆಕ್ಸ್ಟ್ ಕ್ಯಾಂಡಲ್ ಸಡನ್ನಾಗಿ ಮೂವ್ಮೆಂಟ್ ಕೊಡ್ತಲ್ವ, ಸೊ ಅದಕ್ಕೆ ನಾನು ಇಲ್ಲಿ ಪೊಸಿಷನ್ ತೊಗೊಂಡಿಲ್ಲ, ವೆಯ್ಟ್ ಮಾಡಿದೆ. ಅಗೇನ್ ಮಾರ್ಕೆಟ್ ರಿವರ್ಸಲ್ ಬಂತಲ್ಲ, ಈ EMA ಹತ್ರ ಬಂದಾಗ ಇಲ್ಲಿ ಪೊಸಿಷನ್ನ ಬಿಲ್ಡ್ ಮಾಡಿದೆ ನಾನು. ಇಲ್ಲಿ ಎಂಟ್ರಿ ತೊಗೊಂಡೆ ಶಾರ್ಟ್ ಕಡೆಗೆ, ಸ್ವಲ್ಪ ಅಲ್ಲಿಂದ ಅಪ್ಸೈಡ್ ಹೋಗಿ ಅಲ್ಲಿಂದ ಫಾಲ್ ಆಯ್ತು ನೋಡಿ. ಅಗೇನ್ ಮತ್ತೆ ಈ ಪ್ರೀವಿಯಸ್ ಏನು ನಾನು ಸ್ಟಾಪ್ ಲಾಸ್ ಇಲ್ಲಿ ಇಕ್ಕಿದ್ದೆ ಅಲ್ಲಿವರೆಗೂ ಹೋಗಿಲ್ಲ, ಅಲ್ಲಿಂದ ಕಂಟಿನ್ಯೂಸ್ ಆಗಿ ಫಾಲು. ನಾನು ಟಾರ್ಗೆಟು ಫಸ್ಟ್ ಟಾರ್ಗೆಟ್ ಇದ್ದಿದ್ದು 24. ಇಲ್ಲಿ ನಿಯರ್ಲಿ ಒಂದು ನಿಮಿಷ ಒಂದು ಲೈನ್ ಹಾಕ್ತೀನಿ. ಇದೇ ಏನಕ್ಕೆ ನಾನು ಫಸ್ಟ್ ಟಾರ್ಗೆಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಪ್ರೀವಿಯಸ್ಸಾಗಿ ನೋಡಿ ಇಲ್ಲೊಂದು ಲೈನ್ ಹಾಕ್ತೀನಿ ನೋಡಿ, ಪ್ರೀವಿಯಸ್ಸಾಗಿ ಅಲ್ಲಿವರೆಗೂ ಬಂದೇನೆ ಮಾರ್ಕೆಟ್ ರಿವರ್ಸಲ್ ಹೋಗಿದೆಯಲ್ಲ, ಸೊ ಅದಕ್ಕೆ ನಾನು ಅಲ್ಲಿವರೆಗೂ ಟಾರ್ಗೆಟ್ ಇಕ್ಕಿದ್ದೆ. ಇಲ್ಲಿ ವೆಯ್ಟ್ ಮಾಡಿದೆ ನಾನು, ಫಸ್ಟು ಬಂದು ಮಾರ್ಕೆಟು ಇದನ್ನು ನಿಯರ್ಲಿ ಬಂದು ರಿವರ್ಸಲ್ ಹೋಯ್ತು. ನಾನು ಇವಾಗ ಈ ರಿವರ್ಸಲಲ್ಲಿ ಏನು ಮಾಡಿದೆ ಅಂದರೆ, ನಾನು ಸ್ಟಾಪ್ ಲಾಸ್ನ ಇಲ್ಲಿರೋದನ್ನು ಇಲ್ಲಿ ಎಂಟ್ರಿ ಪ್ರೈಸ್ಗಿಂತ ಸ್ವಲ್ಪ ಕೆಡೆ ಮೂವ್ ಮಾಡಿಬಿಟ್ಟೆ. ಈ ರಿವರ್ಸಲ್ಲಿ ಇಟ್ಟಾದರೆ ನೋ ಲಾಸ್ ಅಲ್ಲಿ ಎಕ್ಸಿಟ್ ಆಗೋಣ ಅಂದ್ಕೊಂಡೆ, ಬಟ್ ಅಲ್ಲಿಂದ ಮಾರ್ಕೆಟ್ ಅಗೇನ್ ರಿಟರ್ನ್ ಬಂತು. ಸೊ ಇಲ್ಲಿ ಮತ್ತೆ ನೋಡಿ, ಇಲ್ಲಿ ಮತ್ತೆ ಪ್ರೀವಿಯಸ್ ಎಲ್ಲಿತ್ತೋ ಅಲ್ಲೇ ಮತ್ತೆ ನನಗೆ ರಿವರ್ಸಲ್ ಆಗೋ ಥರ ಮೂಮೆಂಟ್ ಕ್ಯಾಂಡಲ್ಸ್ ಬಂತು, ಬುಲ್ಲಿಶ್ ಕ್ಯಾಂಡಲ್ಸು. ಸೊ ನಾನು ಇದೇನಾದರೂ ಡಬಲ್ ಬಾಟಮ್ ಆಗಿ ಮತ್ತೆ ಮಾರ್ಕೆಟ್ ರಿವರ್ಸ್ ಹೊಡಿತೇನೋ ಅಂತ ನಾನು ಎಕ್ಸಾಕ್ಟಾಗಿ ಇಲ್ಲಿ ಕ್ಯಾಂಡಲ್ ಮಾರ್ಕೆಟ್ EMA ಕ್ಲೋಸ್ ಕೊಡ್ತಲ್ವ, ಇಲ್ಲಿ ಎಕ್ಸಿಟ್ ಆಗೋದೆ. ಬಟ್ ಅಲ್ಲಿಂದ ಮಾರ್ಕೆಟು ನೋಡಿ ಅಗೇನ್ ಇಲ್ಲಿಂದ ಇಲ್ಲಿ ಫಾಲ್. ಮೋಸ್ಟ್ಲಿ ಸೆಕೆಂಡ್ ಟಾರ್ಗೆಟ್ ಕೂಡ ಇಟ್ಟಾಗ್ಬೋದು ನೋಡಿ, ನಾನು ಸೆಕೆಂಡ್ ಟಾರ್ಗೆಟ್ ಇಲ್ಲಿವರೆಗೂ ಇಕ್ಕಿದೆ, ಅದು ಕೂಡ ಇಟ್ಟಾಗ್ಬೋದು. ಓಕೆ, ಮಾರ್ಕೆಟು ಏನು ಲಾಸ್ ಕೊಟ್ಟಿಲ್ವಲ್ಲ, ಸ್ಟಾಪ್ ಲಾಸು ಕೊಟ್ಟಿಲ್ಲ, ನಾನೇ ಪ್ರಾಫಿಟಲ್ಲಿ ಎಕ್ಸಿಟ್ ಆದೆ. ಈ ಟ್ರೇಡಲ್ಲಿ ಆಲ್ಮೋಸ್ಟ್ ಒಂದು $12 ಏನೋ ಪ್ರಾಫಿಟ್ ಮಾಡಿದೆ ಅಷ್ಟೇ. 3 ಟ್ರೇಡ್ ಮಾಡಿದ್ದೀನಿ, $24 ಲಾಸ್ ಇತ್ತು ETH ಮತ್ತು USDಲಿ. ಇದರಲ್ಲಿ -$12 ಪ್ರಾಫಿಟ್ ಅಂದರೆ ಒಂದು $12 ಆ್ಯಕ್ಚುಲಿ ಲಾಸಲ್ಲೇ ಇದ್ದೀನಿ. ಅದಕ್ಕೆ ಇಲ್ಲಿ ₹1000 ಮೈನಸಲ್ಲಿರೋದು. 5.6 ಇತ್ತಲ್ವ ಕ್ಯಾಪಿಟಲು, ಇವಾಗ 4.6 ಇದೆ. ಸೊ ಇದು ಟ್ರೇಡು. ನೆಕ್ಸ್ಟ್ ಯಾವ್ದಾದ್ರು ಟ್ರೇಡ್ ತೊಗೊಂಡ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಲಾಜಿಕ್ಕು ಏನು ಅಂತ. ಇವಾಗ ಪ್ರೆಸೆಂಟ್ ನನ್ನ ಹತ್ರ ಇರೋ ಕ್ಯಾಪಿಟಲ್ ಬಂದ್ಬಿಟ್ಟು 4.6 ಡಾಲರಲ್ಲಿ ನೋಡಿದ್ರೆ $54 ಇದೆ. ಮತ್ತೆ ಅಪ್ಡೇಟ್ ಮಾಡ್ತೀನಿ ಏನಾದರೂ ಟ್ರೇಡ್ ತೊಗೊಂಡ್ರೆ ಇವತ್ತು ಇಲ್ಲ ನಾಳೆ. ಸೊ ಇದೇ ಥರ ನಾನು ಮಾಡೋ ಟ್ರೇಡ್ಸ್ ಬಗ್ಗೆ ಅಪ್ಡೇಟ್ಸ್ ಬೇಕಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.